ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ. ನಾವಿವಾಗ ಹೋಗ್ತಿರೋದು ಮಲ್ಲೇಶ್ವರಂಗೆ. ಕಾರಣ ಏನಂದರೆ ಏನಿಲ್ಲ, ನಮ್ಮ ಮಾವ ಒಬ್ಬರು 500 ರೂಪಾಯಿ ದುಡ್ಡು ಹಾಕಿದ್ರು. ಈಗ ನಮ್ಮೂರಲ್ಲಿ ಬೇರೆ 16ಕ್ಕೆ ಮಾರಮ್ಮ ಹಬ್ಬ ಇದೆ, ಅದಕ್ಕೆ ಒಂದೆರಡು ಜೊತೆ ಬಟ್ಟೆ ತಗೋಣ ಅಂತ ಅಷ್ಟೇ. ಏನು ಮಾಡ್ತೀವಿ, ಅದು ದುಡ್ಡಿದ್ರೆ ನನಗೆ ಏನಾದರೂ ತಗೋಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಹೋಗ್ತಿದ್ವಿ. ಆ ಮಲ್ಲೇಶ್ವರಮ್ಮಲ್ಲಿ ನೋಡೋಕ್ಕೆ ಸಾಕು ಗುರು. ದುಡ್ಡಿಲ್ಲ ಅಂದರೆ ಏನು, ಕಣ್ಣು ತುಂಬಿಸ್ಕೊಂಡು ಬರ್ಬೋದು ಅಷ್ಟೇ. ತುಂಬ ಕಲೆಕ್ಷನ್ಸ್ ಇರುತ್ತೆ. ಮೆನ್ಗಾಗಲಿ ವುಮೆನ್ಗಂತೂ ಹೇಳಲೇಬಾರ್ದು ಗುರು, ಅಷ್ಟು ಕಲೆಕ್ಷನ್ಸ್ ಇರುತ್ತೆ. ನೋಡೋಕ್ಕೆ ಮಾತ್ರ ಕ್ಯೂ ನಿಂತಿರ್ತಾರೆ, ಅಲ್ಲಿ ಅಷ್ಟೇ ಜನ ಇರ್ತಾರೆ ಕೂಡ. ಈಗ ತಾನೇ ಬಸ್ ಸ್ಟ್ಯಾಂಡ್ಗೆ ಬಂದರೆ ಗಾಯ್ಸ್, ಆದರೆ ನೋಡಿದ್ರೆ ಒಂದು ಕೂಡ ಬಸ್ ಬರ್ತಾ ಇಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಟೂ ಲೇಟ್. ಸೊ ಬಸ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು, ನಮ್ಮ ಹಾಸ್ಟೆಲಲ್ಲಿ 6 ಗಂಟೆ ಒಳಗಿರಬೇಕು. ಬಿಕಾಸ್ ಆಫ್ ಅವರು ವುಮೆನ್ ಸೇಫ್ಟಿಗೋಸ್ಕರ ಹೇಳ್ತಾರೆ, ಅದಕ್ಕೋಸ್ಕರ ನಾವು ಆ ರೂಲ್ಸ್ನ ಫಾಲೋ ಮಾಡ್ತೀವಿ. ಆದರೆ ಬಸ್ ನೋಡಿದ್ರೆ ಒಂದು ಬರ್ತಾ ಇಲ್ಲ ಗಾಯ್ಸ್. ಇಲ್ಲಿ ಬೇಗ ಬಂದರೆ ಸಾಕು. ಮತ್ತು ಗಾಯ್ಸ್, ನಿಮ್ಗೇನಾದರೂ ಬೇಕಾದರೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಮಾಡುವ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಇದು ಬಂದುಬಿಟ್ಟು ಗೌರ್ನಮೆಂಟ್ ಡಿಪಾರ್ಟ್ಮೆಂಟು, ಬಟ್ ಯಾವ ಡಿಪಾರ್ಟ್ಮೆಂಟ್ ಅಂತ ಗೊತ್ತಿಲ್ಲ. ನಿಮಗೋಸ್ಕರ ಸ್ವಲ್ಪ ಹೋಗಿ ನೋಡುವ. ಆಹಾರ ಸುರಕ್ಷಿತಾ ಆಯುಕ್ತರ ಕಚೇರಿ, ಸಾರ್ವಜನಿಕ ಆರೋಗ್ಯ ಸಂಸ್ಥೆ, ಆಫೀಸ್ ಆಫ್ ಫುಡ್ ಸೇಫ್ಟಿ ಕಮಿಷನರ್, ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್. ಗೊತ್ತಲ್ಲ ಗಾಯ್ಸ್ ಇದು ಯಾವ ಡಿಪಾರ್ಟ್ಮೆಂಟು ಅಂತ ಹೇಳ್ಬಿಟ್ಟು. ನೋಡಿ ಗಾಯ್ಸ್, ಒಳಗಡೆ ಹೋದರೆ ಈ ಥರ ಇರುತ್ತೆ. ಮನುಷ್ಯರೇ, ರೈತರೇ ನಿಂತಿರೋ ಹಾಗೆ ಸ್ಟ್ಯಾಚಸ್ಗಳೆಲ್ಲ ಈ ರೀತಿ ಇರುತ್ತೆ ನೋಡಿ ಗಾಯ್ಸ್. ಒಂದು ಹಸುನೂ ಸಹ ಒಂದು ಬುತ್ತಿ ಹೊತ್ತಿರೋದಾಗಲಿ, ಉಳುಮೆ ಮಾಡ್ತಿರೋದಾಗಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಿಕಾಸ್ ಆಫ್ ಇದ್ರ ರಿಲೇಟೆಡ್, ಈ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಆಗಿರೋದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಯಾವುದೋ ಒಂದು ಆಂಬುಲೆನ್ಸ್ ಹೋಯ್ತು ಗಾಯ್ಸ್, ಅವರು ತುಂಬ ಸೇಫ್ಟಿಯಾಗಿರಲಿ ಅಂತ ಕೇಳ್ಕೊತಿದ್ದೀನಿ. ಎಸ್ ಗಾಯ್ಸ್, ಈಗ ಬಂತು, ಫೈನಲಿ ಬಸ್ ಬಂತು, ಹೋಗ್ತಿದ್ದೀವಿ. ಬಾಯ್ ಬಾಯ್. ಮೈಸೂರು ಬ್ಯಾಂಕ್ ಹತ್ರ ಬಂದಿಲ್ಲ, ಅಲ್ಲೇ ಟ್ರಾಫಿಕ್ಕು ಗುರು. ಈ ಬೆಂಗಳೂರಲ್ಲಿ ಎಲ್ಲೋಗೋದಕ್ಕೂ ಬೇಜಾರು ಈ ಟ್ರಾಫಿಕ್ ನೋಡಿಬಿಟ್ರೆ. ಬಟ್ ಈ ಕಡೆ ನೋಡಿ ಗುರು, ಎಂಟಿ ಇದೆ. ಸೂರ್ಯನ ಮೋಸ್ಟ್ಲಿ ನಮಗೆ ಕಷ್ಟ ಆಗಿದೆ ಅನಿಸುತ್ತೆ. ಗಾಯ್ಸ್, ಫೈನಲಿ ಮಲ್ಲೇಶ್ವರಂಗೆ ರೀಚ್ ಆದ್ವಿ. ಈಗ